Come on. Cheers, everyone. Happy birthday to me. Happy birthday. ಮಾಯಾ ನೀನ್ ತುಂಬಾ ಗ್ರೇಟ್ ಕಣೆ. ನೀನ್ ಬರ್ತ್ಡೇ ದಿನಾನೇ ನಿನ್ ಲವರ್ಗೆ ಮದ್ವೆ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಎಷ್ಟು ಸ್ಟ್ರಾಂಗ್ ಆಗಿದೆಯಾ ನೋಡು. ಹ್ಯಾಟ್ಸ್ ಆಫ್ ಕಣೆ. ಲವ್ವಾ? ಹಾ ಮಾಯಾ, ನೀನಿನ್ನೂ ಮೂವ್ ಆನ್ ಆಗಿಲ್ವಾ? ಸಾರಿ ಮಾಯಾ, ನೀನ್ ತುಂಬಾ ಈಸಿ ಗೋಯಿಂಗ್ ಹುಡುಗಿ ಅನ್ಕೊಂಡಿದ್ದೆ. ಯಾಕೆ ಕೈಯಲ್ಲಿ ಇದನ್ನ ಹಿಡ್ಕೊಂಡಿರೋದಕ್ಕ? ಓಕೆ. ಕಮಾನ್ ಮಾಯಾ, ನಾನು ಆ ಉದ್ದೇಶದಲ್ಲಿ ಹೇಳಿಲ್ಲ. ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಆಗುತ್ತಾ? ನೀನ್ ಟೀಚರ್ ಆಗ್ಬೇಕು ಅನ್ಕೊಂಡೆ, ಆದ್ಯಾ? ಇಲ್ಲ ತಾನೆ? ಇದು ಕೂಡ ಹಂಗೇನೆ. ಸ್ಟಾಪ್ ಇಟ್. ಓಕೆ, ಆ ತರ 6th ಕ್ಲಾಸ್ಗೆ ಟ್ಯೂಷನ್ ಮಾಡ್ತಾ ಟೀಚರ್ ಅಂತೂ ಆಗಲ್ಲ. 3 ರೋಸಸ್ ಅಂತೆ, ಪ್ರಪೋಸಲ್ ಅಂತೆ, 2 days ಇಂದ ಸೈಲೆಂಟ್ ಆಗಿ ಆ ಹುಡುಗಿನ ಫಾಲೋ ಮಾಡಿದ್ನಂತೆ. ಸ್ಟಾಕಿಂಗ್ ಅಂತಾರೆ ಅದನ್ನ. ಎಸ್, ದಟ್ಸ್ ಟ್ರೂ. ಅಯ್ಯೋ, ಆ ಹಳ್ಳಿ ಮುಖ ಅವನಿಗೆ ರೊಮ್ಯಾಂಟಿಕ್ ಆಗಿ ಫೀಲ್ ಆಗಿರ್ಬೇಕು. ಕಂಪ್ಲೇಂಟ್ ಕೊಟ್ರೆ 3 years ಜೈಲ್. ಲಾ ಕೂಡ ಗೊತ್ತು ನನಗೆ. ಅಣ್ಣ ಹೇಗಿದ್ದೀರಣ್ಣ? ಅವ್ರಿಗೇನು ಚೆನ್ನಾಗೇ ಇರ್ತಾರೆ. ಏನ್ ಕಡಿಮೆ ಆಗಿದೆ? ಅರೆ ದುರ್ಗಾ, ನೀನ್ ಹೋಗ್ ಬಂದೆ? ಮಾತಾಡ್ಬೇಡ, ಅಣ್ಣ ಅಂತ ಹೇಳಕ್ ನಾಚಿಕೆ ಆಗತ್ತೆ. ಏನಮ್ಮ ನಿನ್ ಕಷ್ಟ? ಮಗನ್ ಮದ್ವೆಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೋಬೇಕು ಅನ್ಕೊಂಡಿದ್ದೆ. ಇಲ್ ನೋಡು ನೋಡು, ಹೂವ ಪೋಣ್ಸೋ ಗತಿ ಬಂತು ನನ್ಗೆ. ಅಲ್ಲ, ಮಹೀನ ನನ್ ಮಗನ್ ಕೊಡೋದಕ್ ನಿನ್ಗೇನ್ ತೊಂದ್ರೆ? ಅಬ್ಬಬ್ಬಾ, ಈಗ್ಲೂ ಒಳ್ಳೆ ಒಳ್ಳೆ ಸೀರೆಗಳನ್ನ ಉಟ್ಕೊಳಮ್ಮ. ಏನೋ ಒಳ್ಳೆ ಸಂಬಂಧ ಬಂತು. ಒಳ್ಳೆ ಸಂಬಂಧ? ನಮ್ದು ಒಳ್ಳೆ ಸಂಬಂಧ ಅಲ್ವಾ? ನನ್ ಮಗಂದು ಗೌರವ ಇರೋ ಕೆಲ್ಸ, ಅದು ಹೈದರಾಬಾದಲ್ಲಿ. ಜೊತೆಲಿ ಹುಟ್ಟಿರೋರು ಅಂದ್ರೆ ಎಲ್ರಿಗೂ ಅಷ್ಟೇನೆ. ದುರ್ಗಾ, ಹಾಗೆಲ್ಲ ಏನು ಇಲ್ಲ. ಮಾತಾಡ್ಬೇಡ ಅನ್ನಲ್ಲ, ಮಾತಾಡ್ಬೇಡ ನೀನು. ಉದ್ಯೋಗ ಇರ್ಲಿ, ಬೇರೆ ವಿಷಯಗಳೆಲ್ಲ ತಿಳ್ಕೊಂಡ್ರೆ ಇಲ್ವೋ? ಅಲ್ಲ, ಅವ್ನ್ ಎಂತವನು, ಯಾರ ಜೊತೆ ಸುತ್ತಾ ಇದ್ದಾನೆ, ಅವನ ಅಭ್ಯಾಸಗಳೇನು, ಇದೆಲ್ಲ ದುರ್ಗಾ, ಸ್ವಲ್ಪ ಸುಮ್ನಿರ್ತೀಯಾ? 2 ದಿನದಲ್ಲಿ ಮದ್ವೆ ಇಟ್ಕೊಂಡು ಏನೇ ನಿನ್ ಮಾತು? ಆದ್ರೂ ನೀನ್ ಈ ತರ ಮಾತಾಡೋದು ಇಬ್ರಿಗೂ ಒಳ್ಳೇದಲ್ಲ. ಅಯ್ಯೋ, ಹಲೋ. ಕಾಫಿ? ಆಬ್ವಿಯಸ್ಲಿ. 2 minutes. ಥ್ಯಾಂಕ್ ಯು. ನೋಡಿದ್ಯಾ, ಫಸ್ಟ್ ಟೈಮ್ ಆದ್ರೂ ಒಂದ್ಸಲನೂ ಅಡ್ರೆಸ್ ಕೇಳ್ದೇನೆ ಎಷ್ಟು ಈಸಿಯಾಗಿ ಬಂದಿದ್ದೀನಿ ಅಂತ. ವಾವ್. ನಿದ್ರೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡ್ದೆ ಅಲ್ಲ? ಅರೆ, ಅದೇನ್ ಕಂಡು ಹಿಡ್ದೆ? ಫೇಸ್ ರೀಡಿಂಗ್ ಇಲ್ಲಿ ಎಲ್ಲ ಈಸಿಯಾಗಿ ಗೊತ್ತಾಗತ್ತೆ. ವಾಟ್ ಅ ವಾವ್. ಪ್ರೌಡ್ ಆಫ್ ಯು. ಐ ಹ್ಯಾವ್ ಅ ಗುಡ್ ನ್ಯೂಸ್. ಓ ರಿಯಲಿ? ಹೇಳು ಹೇಳು. ಸೊ 1 week ಬ್ಯಾಕ್. 1 second. ಅಂದ್ಹಾಗೆ ನಿನ್ ಕೈಯಲ್ಲಿ ಏನದು? ಮರ್ತೋದೆ. ಈ ಹ್ಯಾಪಿನೆಸ್ ನ ಶೇರ್ ಮಾಡ್ಕೊಳ್ಳುವಂತ ಪ್ರೋಸೆಸ್ ಇದು. 21 years old, whiskey, exclusively for you. And yeah, I'm getting married. ಓ, ಈ ನಡುವೆ ಮದ್ವೆ ಕಾರ್ಡ್ ಜೊತೆಗೆ ಗುಂಡ್ ಬಾಟಲ್ ಕೊಡ್ತಾ ಇದ್ದಾರಾ? ಏ ನೋ, ದಿಸ್ ಇಸ್ ಫಾರ್ ಯು. ನಿನ್ಗಿಷ್ಟ ಅಲ್ವಾ? ಹ್ಯಾಪಿಯಾಗಿ ಕುಡಿದು ಮಲ್ಕೋಬಹುದು. ವಾಟ್ ಹ್ಯಾಪನ್? ಏ, ಏನಾಯ್ತು? ಬರ್ಬೇಡ, ಹೋಗೋ ದೂರ. ಗೆಟ್ ಲಾಸ್ಟ್. ವಾಟ್ ಹ್ಯಾಪನ್ ಮಾಯಾ? ಎಣ್ಣೆ ಅಂದ್ರೆ ನನಗಿಷ್ಟ, ಅಷ್ಟೇ ಅಲ್ವಾ ನಿನಗೆ ಗೊತ್ತಿರೋದು? ಒಂದು ಸಿಗರೆಟ್ ಕೂಡ ನಿನ್ ಕಾರ್ ಜೊತೆಗೆ ತಂದು ಕೊಡ್ಬೇಕಾಗಿತ್ತು. ರಾತ್ರಿ ಒಂದೇ ಸಿಟ್ಟಿಂಗ್ ಅಲ್ಲಿ ಎಲ್ಲ ಖಾಲಿ ಮಾಡ್ತಿದ್ದೆ. ಐ ಆಮ್ ಸಾರಿ. ಇಡೀ ರಾತ್ರಿ ಬಾಗ್ಲು ಹಾಕೊಂಡು ಸಿಗರೆಟ್ ಸೇತ ಕೂತ್ಕೊಂಡಿದ್ರೆ ಅರುಣಾಚಲಂ ರಜನಿಕಾಂತ್ ತರ ರಿಯಲೈಸೇಷನ್ ಆಗೋದಿಲ್ಲ. ಆಂಬ್ಯುಲೆನ್ಸ್ ಬಂದ್ಬಿಡುತ್ತೆ. ಒಂದೇ ಸಲ ಕತೆ ಮುಗ್ದೋಗುತ್ತೆ. ಏನ್ ಮಾತಾಡ್ತಿದ್ಯಾ ಮಾಯಾ? Just stop. Just get lost from here. ಸರಿ, ನಿನ್ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ಹೇಳು. I love you, man. I love you. Why the fuck would I celebrate if you're getting married? Maya, I thought it's just an infatuation. ನಿನಗೆ, ನನಗಲ್ಲ. I never moved on. ಯುಎಸ್ಗೆ ಹೋಗಿ ಮತ್ತೆ ಬಂದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಇಷ್ಟು ದಿನಾನು. ಅವತ್ತು ಹಾಸ್ಪಿಟಲ್ ನೋಡಿ ನನಗೆ ಶಾಕ್ ಆಗ್ಬಿಡ್ತು ಗೊತ್ತಾ? 14 ಲವ್ ಸ್ಟೋರೀಸ್ ಬರ್ತಿದ್ದೀನಿ ಇವತ್ತಿನವರೆಗೂ. ಪ್ರತಿಯೊಂದು ಕಪಲಲ್ಲೂ ಐ ಇಮ್ಯಾಜಿನ್ ಯು ಅಂಡ್ ಮೀ.
ಪ್ರತಿ ಕಥೆಲೂ ಲೀಡ್ ಕ್ಯಾರೆಕ್ಟರ್ ಹೆಸರು ಐದರ್ ರಾಜ್ ಅವ್ರ ಕುಮಾರ್. ಯಾವತ್ತಾದ್ರೂ ಓದಿದ್ರೆ ತಾನೇ ನಿನಗದ್ ಗೊತ್ತಾಗೋದು. ಕೂಲ್ ಮಾಯಾ ಕೂಲ್, ಕಿರಿಚ್ಬೇಡ. ಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗಲೂ ಕೂಡ ಪಕ್ಕದ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀಯಾ? ಯು ನೆವರ್ ಕೇರ್ ಫಾರ್ ಮೀ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಾಯಾ. ಬಾ. ಸರಿ ಬಿಟ್ಟಾಕು, ಲೈಟ್ ಆಗಿ ತಗೋ. ಏನೋ ಇಮೋಷನಲ್ ಆಗಿ ಎಲ್ಲ ಹೇಳ್ಬಿಟ್ಟೆ. ಹೇ ನೈಸ್ ಕಾರ್ಡ್, ಗಿವ್ ಟು ಮೀ. ಬರ್ತೀನಿ ಹೋಗು. ಆದ್ರೆ ಮಾಯಾದು ನಿಜ ಕಣೋ, ಗೋ. ನಾನ್ ಬರ್ತೀನಿ ಅನ್ನಲ್ಲ. ಓಕೆ. ಮೊದ್ಲ ಆ ಬಾಟಲ್ ತಗೊಂಡ್ ಹೋಗು. ಇವತ್ತಿಂದ ಸಿಗರೇಟು ಎಣ್ಣೆ ಮುಟ್ಟೋದು ಇಲ್ಲ. ಇದೇನ್ ಮಾಯಾ ಇದು ಹೊಸದಾಗಿ? ನಿಮಗೇನ್ರೋ ಲವ್ ಫೇಲ್ಯೂರ್ ಆದ್ರೆ ಸಿಂಬಾಲಿಕ್ ಆಗಿ ಗಡ್ಡ ಬೆಳೆಸ್ಕೋತೀರಾ. ಐ ಆಮ್ ಅ ಬ್ಲಡಿ ರೈಟರ್. ಓಕೆ, ಹೊಸದಾಗೇನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ. ಹೋಗು, ಬಾಟಲ್ ತಗೊಂಡ್ ಕಳಿಸ್ಕೋ. ವಿಶ್ ಯು ಮ್ಯಾರಿಡ್ ಲೈಫ್. ಹ್ಯಾಪಿ ಇರಲ್ಲ, ಕಳಿಸ್ಕೋ. ಸಾಯಿ ಅವ್ರಿಗೆ ಫೋನ್ ಮಾಡಿ ಯಾವಾಗ ಬರ್ತಾರೋ ಕೇಳ್ಕೊ. ತಗೊಳ್ಳಿ ಸರ್. ಸರ್, ವಸಿಷ್ಠ ಅಂತ ಕರೀತಾರೆ, ಆ ಸಾರೇನೆ ಸರ್? ಅವನೇ. ಯಾರೇ ಆಗ್ಲಿ ಆಪೋಷನ್ ಲಾಯರ್ ಹತ್ರ ವಾದ ಮಾಡ್ತಾರೆ, ಆದ್ರೆ ಇವನು ಅಳಿಸ್ತಾನೆ. ಏನಾದ್ರೂ ಒಂದು ತರಲೆ ಮಾಡಿ ಅವ್ರ ಮಾನ ಎಲ್ಲ ತೆಗಿತಾನೆ. ಇಬ್ರು ಲೇಡೀಸು ಜಡ್ಜ್ ಮುಂದೆನೆ ಹತ್ಕೊಂಡ್ರು. ಹೌದಾ? ಇವನ್ ಮಾತಲ್ಲೇ ಜಡ್ಜ್ ಯಾಮಾರಿಸ್ಬಿಡ್ತಾನೆ. ಎಲ್ರು ಇವನ್ ಪ್ರೀತಿಯಿಂದ ಆನೆ ಅಂತ ಕರೀತಾರೆ. ಸರ್, ಹಾಗಾದ್ರೆ ನಾನು ಇವತ್ತು ಒಳಗಡೆ ಹೋಗಿ ಅವ್ರು ವಾದ ಮಾಡೋದನ್ನ ನೋಡ್ತೀನಿ ಸರ್. ಬೇಡ ಬೇಡ, ಅವ್ರು ವಾದ ಮಾಡಕ್ ಸ್ಟಾರ್ಟ್ ಮಾಡ್ರೆ ಇಲ್ಲಿಗೆ ಕೇಳಿಸುತ್ತೆ. ಅದೇಂಗ್ ಸರ್? ಆನೆ ಅನ್ನೋದು ಅವನ ಆಕಾರ ನೋಡಲ್ಲ, ಅವನ್ ಗರ್ಜನೆ ನೋಡಿ. ನೀನ್ ಪಕ್ಕದ ರೋಡಲ್ಲಿ ಇದ್ರು ಕೇಳಿಸುತ್ತೆ. ಓಹೋ, ಯಪ್ಪ. ಹ್ಯಾಪಿ ಆನಿವರ್ಸರಿ. ಹೇಯ್, ನೀನೇ ಇಲ್ಲಿ? ಇದೇನಿದು ಹೊಸದಾಗೆ? ನಿಮ್ 50ನೇ ಕೇಸ್ ಅಲ್ವಾ, ನೀವ್ ಗೆದ್ದಿದ್ ನೋಡಿ ಚಪ್ಪಾಳೆ ಹೊಡೆಯೋಣ ಅಂತ ಬಂದಿದ್ದೀನಿ. ಏನು, ನಿನಗ್ ಸುಳ್ಳು ಹೇಳಕ್ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಅದೆಲ್ಲ ಆಗಲ್ಲ, ನಿಜ ಹೇಳು. ನೀವ್ ಖಂಡಿತ ಸಾಯಂಕಾಲ ಏನಾದ್ರೂ ಒಂದ್ ಕಾರಣ ಹೇಳ್ತೀರಾ, ಅದಕ್ಕೆ ನಿಮ್ಮನ್ನ ಇಲ್ಲಿಂದ ಹೀಗೆ ಕರ್ಕೊಂಡ್ ಹೋಗೋಣ ಅಂತ ಬಂದೆ. ಇವತ್ತಿನ ದಿನ ಬಿಡೋ ಮಾತೇ ಇಲ್ಲ, ಅದಕ್ಕೆ ಕ್ಯಾರಿಯರು ತಗೊಂಡ್ ಬಂದಿದ್ದೀನಿ. ಅಯ್ಯೋ, ದೊಡ್ಡ ಪ್ಲಾನ್ ಜೊತೆ ಬಂದಿದೀಯಾ? ಅದ್ ಸರಿ, ನಮ್ ಮದ್ವೆಗೆ ನಮ್ ಫ್ರೆಂಡ್ ಗಂಗಾಧರ್ ಅಂತ ಬಂದಿದ್ನಲ್ಲ, US ಗೆ ಹೋಗೋನು, ಅವನ್ ಮಗನ್ ಕೇಸೇ ಈಗ ಡೀಲ್ ಮಾಡ್ತಿರೋದು. ಓ, ಯಾಕೆ, ಏನಾಯ್ತು? ಡಾಕ್ಟರ್ ಬೈ, ನಿನ್ 10 ಸರ್ಟಿಫಿಕೇಟ್ ಕೊಡ್ಬೇಕಿತ್ತಲ್ಲ? ಯಾಕೆ ಬೈ? ಅದನ್ನ ಕೊಟ್ಟಿದ್ರೆ ಇನ್ನೂ ಹೆಂಗ ಕಾಣ್ಬೋದಿತ್ತಲ್ಲ ಬೈ. ಬ್ಯಾಡ್ ಒನ್, ನಡಿ. ಇಷ್ಟು ಬೇಗ ಬಂದ್ ಕೂತಿದೀವಿ, ಆದ್ರೂ ಪುಳಿಯೋಗರೆ ಪಲ್ಯ ಎಲ್ಲ ಮುಗ್ದೋಯ್ತಾ? ಏನೋ ಬಿಡು. ಏನಿದೆ ತಿನ್ನಕ್ಕೆ? ಮದ್ವೆ ತಿನ್ನೆ. ಊಟ, ಮದ್ವೆ ಊಟ. ಹೇ, ಏನಪ್ಪಾ, ಹಾ. ನಿಮ್ಮವನ್ಗೆ ಅಡ್ಗೆ ಮಾಡಕ್ ಬರತ್ತಾ? ಅಯ್ಯೋ, ನಮ್ಮವನು ಬಿಸಿ ನೀರ್ ಕಾಯಿಸಿದ್ರೆ ಚರ್ಮನೆ ಬಂದ್ಬಿಡುತ್ತೆ. ಅಯ್ಯೋ, ಒಳ್ಳೆ ಅಡ್ಗೆ ಅವನೇ. ಹೌದು, ನಿನಗ್ ಮದ್ವೆ ಆಗಿದ್ಯಾ?
ಇವಾಗ ನನ್ ಮದ್ವೆ ಬಗ್ಗೆ ಯಾಕೆ ಬಿಡಿ, ಅದ್ರ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಅದೊಂದ್ ದೊಡ್ಡ ವೆಬ್ ಸೀರೀಸೇ ಆಗುತ್ತೆ. ಓಹೋ ಆ, ಆ, ಏನಮ್ಮ ಹಾಗ್ ನೋಡ್ತಿದ್ಯಾ? ಅಯ್ಯೋ ಎಡಗೈಯಲ್ಲಿ ತಿಂತಾ ಇದ್ಯಾ? ಮೊದ್ಲ ಕೈ ತೆಗೆ. ಯಾರಾದ್ರೂ ಎಡಗೈಯಲ್ಲಿ ತಿಂತಾರ ಹೇಳು? ಅಲ್ಲ ನೀನ್ ತಿಂತಾರೋ ತಿಂಡಿ ಏನು ಅಂತ? ನಿನ್ ವಯಸ್ಸೆಷ್ಟು, ತಿಂತಿರೋದೆಷ್ಟು? ಏನಪ್ಪ ಆ ದಾಲ್ ತಗೊಂಡ್ ಬಾಯಿಲಿ. ಅಲ್ಲ ಈ ವಯಸ್ಸಲ್ಲಿ ಹೇಗ್ ತಿನ್ಬೇಕು? ಹೀಗೆ ದಾಲ್ನ ಕಲ್ಸ್ಕೊಂಡು ಇಲ್ಲಿ ಸ್ವಲ್ಪ ಹಾಕಪ್ಪ, ಇಲ್ಲಿ ಹಾಕು. ನೋಡಿಲಿ, ಹೀಗೆ ನೀಟಾಗಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡು ತಿಂತಾ ಇರ್ಬೇಕು. ಎಲ್ಲಿ ನಿನ್ ವಯಸ್ಸಲ್ಲಿ ನಾನ್ ಹೇಗ್ ತಿಂತಾ ಇದ್ದೆ ಗೊತ್ತಾ? ತಿನ್ನು ಹಾಗೆ. ಇನ್ನೊಂದ್ ಸ್ವಲ್ಪ ಕಲಿಸ್ಲಾ? ಮದ್ವೆ ಅಂದ್ರೆ ಇಷ್ಟ ಇಲ್ದಿರೋ ಇಬ್ರು ಹೆಂಗ್ ಒಂದಾಗ್ಬಿಟ್ರು ನೋಡಿದ್ರ. ಅಯ್ಯೋ ನಿನ್ನ ಕ್ಯಾಮ್ರಾ ಬಳಸೋದನ್ನ ನಿನ್ ನೋಡಿ ಕಲಿಬೇಕು ಯಾರಾದ್ರೂ. ಮಾಯಾ, ಆರ್ ಯು ಆಲ್ ರೈಟ್? I'm jealous of her, ಕಣೋ. ಯಾಕೆ? ಅವಳಿಗೆ ರಾಜ್ ಸಿಕ್ದಂತನ? ಅವಳಿಗೆ ಫ್ಯಾಮಿಲಿ ಇದೆ. ಮೊದ್ಲು ಈ ಗಾಡಿಗ್ ಬ್ರೇಕ್ ಸರಿ ಮಾಡೆ ತಾಯಿ. ಪ್ರತಿ ಸಾರಿ ಹೆದರ್ಕೊಂಡ್ ಸಾಯ್ಬೇಕು. ಸರಿ ಬಾಯ್. ನೀನ್ ಇನ್ಮೇಲೆ ಹೀಗೆ ಇರ್ತೀಯಾ? ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು? ಅಲ್ಲ, ಅವನೇನು ತಲೆ ಕೆಡ್ಸ್ಕೊಳ್ದಿರಾ ಹ್ಯಾಪಿಯಾಗಿ ಮದ್ವೆ ಮಾಡ್ಕೊಂಡು ಚೆನ್ನಾಗೇ ಇದ್ದಾನಲ್ವಾ? ನೀನ್ ಯಾಕೆ ಹೀಗಾಗ್ತಿದ್ಯಾ? ರಾಜ್ಗೇನು ಹೇಳ್ಬೇಡ, ಒಳ್ಳೆಯವನು. ಹೌದು, ಪ್ರಪಂಚದಲ್ಲಿ ಎಲ್ರೂ ಒಳ್ಳೆಯವರಾದ್ರೆ ಮನೆಗ್ ಬೀಗ ಯಾಕೆ, ಇಮೇಲ್ಗೆ ಪಾಸ್ವರ್ಡ್ ಯಾಕೆ? ಯು ಡಿಸರ್ವ್ ಬೆಟರ್ ಯಾ. ಆ ಮುಖಕ್ ನೀನ್ ಸಿಗೋ ಸೀನೇ ಇಲ್ಲ. ಈ ಮುಖಕ್ಕೆ ರಾಜ್ ವೈಫ್ ಆಗೋ ಸೀನ್ ಇಲ್ವೇ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಏನೋಪ್ಪ ನೀನು. ಮೈಸೂರು ಬಸ್ ಎಷ್ಟೊತ್ತಿಗೆ? 10ಗೆ. ಪಿಕ್ ಮಾಡ್ಬೇಕಾ? ಬೇಕಾಗಿಲ್ಲ, ನನ್ ಮಾವ ಡ್ರಾಪ್ ಮಾಡ್ತಾನೆ ಬಿಡು. ಓಕೆ. ಹೆಲ್ಮೆಟ್ ಆದ್ರೂ ಹಾಕೊಳ್ಳೆ. ಥ್ಯಾಂಕ್ ಯು ಫಾರ್ ಯೋರ್ ಲೈಫ್ ಚೇಂಜಿಂಗ್ ಅಡ್ವೈಸ್.